ಸೊ ಆರ್ಥ್ರೈಟಿಸ್ ಇರೋರಿಗೆ ಕೆಲವೊಂದ್ಸಲಿ ಭಾಳಷ್ಟು ನಿದ್ದೆ ತೊಂದರೆ ಇರುತ್ತೆ, ನಿದ್ದೆ ಬರಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ಎಚ್ಚರಾಗೋಗುತ್ತೆ, ಈ ಥರ ಎಲ್ಲ ತೊಂದರೆಗಳಿರುತ್ತೆ. ಹೀಗಿದ್ದಾಗ ನಾವು ನಿದ್ರೆ ಹೇಗೆ ಸರಿಪಡಿಸ್ಬೋದು ಅಂತ ಕೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಮೂರು ಅಂಶಗಳನ್ನ ನೋಡ್ಬೋದು ನಾವು. ಒಂದು, ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೋಬೇಕು. ಯಾಕಂದರೆ ನಾವು ಕೊಡೋ ಟ್ರೀಟ್ಮೆಂಟ್ ಆರ್ಥ್ರೈಟಿಸ್ಗೆ ಫಸ್ಟು ಸ್ವಲ್ಪ ಸಿಂಟಮ್ಯಾಟಿಕ್ಕು ಕೊಡ್ತೀವಿ, ಅದಾದಮೇಲೆ ಕಾಯಿಲೆಯನ್ನು ತಡೆಗಟ್ಸೋಕ್ಕೂ ಕೊಡ್ತೀವಿ. ಸೊ ಡಿಸೀಸ್ ಮಾಡಿಫೈಯಿಂಗ್ ಏಜೆಂಟ್ಸ್ ಇವೆರಡೂ ಸೇರಿಸಿ ಕೊಡೋದ್ರಿಂದ ನಿಮ್ಗೆ ಫಸ್ಟೇ ಬೇಗನೆ ಸಿಂಟಮ್ ರಿಲೀಫು ಸಿಗುತ್ತೆ, ಅದಾದಮೇಲೆ ಡಿಸೀಸ್ ಕಂಟ್ರೋಲು ಬರುತ್ತೆ. ಸೊ ನೋವು ಕಡಿಮೆ ಆದಾಗ ಸಾಧಾರಣವಾಗಿ ಸ್ಲೀಪ್ ಪ್ಯಾಟರ್ನ್, ಸ್ಲೀಪ್ ಕ್ವಾಲಿಟಿ ಎಲ್ಲನೂ ಇಂಪ್ರೂವ್ ಆಗುತ್ತೆ. ಎರಡನೇದು ಅಂತ ಹೇಳಿದ್ರೆ, ಒಂದು ಸಲ ನೋವು ಕಡಿಮೆ ಆದಮೇಲೆ ನಾವು ಸ್ವಲ್ಪ ಎಕ್ಸಸೈಸ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಎಕ್ಸಸೈಸ್ ಮಾಡಿದಾಗ ನಮ್ಮ ಶರೀರಕ್ಕೆ ಬೇರೆಯೇ ಥರ ಸ್ಟ್ರೆಸ್ ಬಿದ್ದು ನಾವು ಬೇರೆ ಸ್ವಲ್ಪ ಟಯರ್ಡಾಗಿ ಆವಾಗ ನಿದ್ರೆ ಚೆನ್ನಾಗಿ ಬರುತ್ತೆ. ಮೂರನೇದು, ಸಣ್ಣ ಅಡ್ಜಸ್ಟ್ಮೆಂಟ್ಸ್ ಮನೆಯಲ್ಲಿ. ಏನಂದರೆ 4 ಗಂಟೆ ಮೇಲೆ, ಸಂಜೆ 4 ಗಂಟೆ ಮೇಲೆ ಕಾಫಿ ಕುಡಿಯೋಲ್ಲ, ಈ ಥರ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಬ್ಲೂ ಸ್ಕ್ರೀನ್ ನೋಡಲ್ಲ, ಮೊಬೈಲ್ ನೋಡಲ್ಲ, ಇಲ್ಲ ತುಂಬ ಆ್ಯಕ್ಷನ್ ಮೂವೀಸ್ ನೋಡ್ಬಿಟ್ಟು ಮಲ್ಕೋಬಾರ್ದು. ಇವೆಲ್ಲ ಇದ್ದಾಗ ಏನಾಗುತ್ತೆ, ನಾವು ತುಂಬ ಸ್ಟಿಮ್ಯುಲೇಟ್ ಆಗಿ ಹೋಗ್ತೀವಿ, ಆವಾಗಲೂ ನಮ್ಮ ಸ್ಲೀಪ್ ಪ್ಯಾಟರ್ನ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇವೆಲ್ಲನೂ ನೋಡಿಕೊಂಡ್ರೆ ಸಾಧಾರಣವಾಗಿ ಆರ್ಥ್ರೈಟಿಸ್ ಇರೋರಿಗೆ ಒಳ್ಳೆ ನಿದ್ರೆ ಬರುತ್ತೆ. ಹೀಗೂ ತೊಂದರೆ ಇತ್ತು ಅಂತ ಹೇಳಿದ್ರೆ ನಿದ್ರೆ ಬರೋಕ್ಕೆ ಬೇರೆ ಥರ ಮೆಡಿಕೇಷನ್ಸ್ ಇದ್ದಾವೆ, ಅವು ನಿಮ್ಮ ಡಾಕ್ಟರ್ ಜೊತೆ ಹೋಗಿ ಮಾತಾಡಿ ಡಿಸ್ಕಸ್ ಮಾಡಿ ತಗೋಬೋದು. Call us at 918660903284.